ಗುಡ್ ಮಾರ್ನಿಂಗ್. ಸೊ ಇದು ನಮ್ಮ ಕ್ಯಾಥ್ಲ್ಯಾಬ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಕಳೆದ 4 ವರ್ಷದಲ್ಲಿ ಸುಮಾರು ಹೆಚ್ಚು ಕಡಿಮೆ ನಾವು 2,000ಕ್ಕೂ ಪ್ರೊಸೀಜರನ್ನು ನಾವು ಮಾಡಿದ್ವಿ. ಅದರಲ್ಲಿ 1,000ಕ್ಕೂ ಹೆಚ್ಚು ಆಂಜಿಯೋಪ್ಲಾಸ್ಟಿಗಳನ್ನು ಮಾಡಿದ್ವಿ. ಏನಪ್ಪ ಈ ಸಂಖ್ಯೆಗಳು ನೋಡಿದಾಗ ಏನು ವಾಟ್ ಈಸ್ ವರಿಂಗ್, ನಮ್ಗೆ ಏನು ತೊಂದರೆ ಎಲ್ಲಿ ಅನ್ನಿಸ್ತಾ ಇದೆ ಅಂತಂತಂದರೆ, ಎಲ್ಲೋ ನಾವು ಪ್ರಿವೆನ್ಷನ್ ಅಂದರೆ ಈ ಹೃದಯ ರೋಗಗಳನ್ನು ನಾವು ತಡೆಗಟ್ಟದಲ್ಲಿ ವಿಫಲರಾಗ್ತಾ ಇದ್ದೀವಿ. ಇದಕ್ಕೆ ಬಹಳಷ್ಟು ಕಾರಣಗಳಿದೆ. ನಾನು ಮೊದಲು ಕೂಡ ಹೇಳಿದ್ದೀನಿ, ನಮ್ಮ ಆಹಾರ ಕ್ರಮಗಳಾಗಿರ್ಬೋದು, ನಮ್ಮ ನಿದ್ದೆ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ಗಳು, ಸ್ಮೋಕಿಂಗ್ ಆಗಿರ್ಬೋದು, ವಾಯು ಮಾಲಿನ್ಯ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಎಲ್ಲ ರೀತಿಯಿಂದಾಗಿ ನಿಷ್ಕ್ರಿಯವಾಗಿರ್ತಕ್ಕಂತಹ ಒಂದು ಲೈಫ್ ಸ್ಟೈಲ್ ಕೂಡ ಇದಕ್ಕೆ ಹೆಚ್ಚು ಕಾರಣವಾಗ್ತಾ ಇದೆ. ಸೊ ಇನ್ನೂ ಏನು ಒಂದು ಪ್ರಿಡಿಕ್ಷನ್ ಅಂತಂದರೆ, ಸುಮಾರು 2030ರಲ್ಲಿ ಬರುವ 2030ರಲ್ಲಿ ಈ ಸ್ಟೆಮಿ ಅಂತ ಹೇಳ್ತೀವಿ ನಾವು, ST ಎಲಿವೇಟೆಡ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಸೊ ಇದರದ ಸಂಖ್ಯೆಗಳು ಪ್ರಿಡಿಕ್ಷನ್ ಏನಿದೆ ಅಂತಂದರೆ, ಭಾರತದಲ್ಲಿ ಇನ್ನೂ 56% ಹೆಚ್ಚು ಆಗುವ ಸಾಧ್ಯತೆ ಇದೆ. ಸೊ ಇದು ಬಹಳ ಒಂದು ಅಲಾರ್ಮಿಂಗ್ ಸೈನ್, ಒಂದು ಎಚ್ಚರಿಕೆ ಗಂಟೆ ಅನ್ಬೋದು. ಸೊ ಅದಕ್ಕೆ ದಯವಿಟ್ಟು ನಿಮ್ಮ ಹೃದಯದ ಆರೈಕೆಗಳನ್ನು ನೀವು ಮಾಡಿಕೊಳ್ಬೇಕು. ಒಂದು ಈ ಜಡ್ಡು ಜೀವನ ಶೈಲಿಯಿಂದ ಹೊರಗೆ ಬಂದು ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಇನ್ನೂ ಹೆಚ್ಚು ಬೆಳೆಸ್ಕೊಳ್ಳಿ ಅಂತೇಳಿ ನಾನು ಒಂದು ಮುಖಾಂತರ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.